कल्याण कर्नाटका का पहला मैट्रिमोनियल ऐप, यहाँ मिलेगा आपका परफेक्ट मैच। क्या आप अपने जीवन साथी की तलाश में हैं? कॉल नाउ 08047363399। डाउनलोड द जनता मैट्रिमोनी ऐप। ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ AIMSS ವತಿಯಿಂದ ಬಿಜಾಪುರದಲ್ಲಿ ಇವತ್ತು ಪ್ರಥಮ ಜಿಲ್ಲಾ ಸಮ್ಮೇಳನ ನೆರವೇರಿದೆ. ಈ ಸಂದರ್ಭದಲ್ಲಿ ಹೆಣ್ಮಕ್ಕಳು ಮತ್ತು ಮಕ್ಕಳು ಅವ್ರಿಗೆ ಜೀವಿಸುವ ಹಕ್ಕನ್ನು ಖಾತ್ರಿಪಡಿಸಬೇಕು ಹಾಗೂ ಶಿಕ್ಷಣ, ಆರೋಗ್ಯ, ಉದ್ಯೋಗ, ಭದ್ರತೆ, ಸುರಕ್ಷತೆಯನ್ನು ಖಾತ್ರಿಪಡಿಸಬೇಕು ಅನ್ನೋ ಒಂದು ಆಗ್ರಹದೊಂದಿಗೆ ಈ ಸಮ್ಮೇಳನ ನಡೆದಿದೆ. ಮುಖ್ಯವಾಗಿ ಹುಟ್ಟಿದಾಗಿಂದ ಸಾಯೋವರೆಗೂ, ಭ್ರೂಣದಿಂದ ಮಸಣದವರೆಗೂ ಹೆಣ್ಮಕ್ಕಳು ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಾ ಬಂದಿದ್ದಾರೆ. ಇದಕ್ಕೆ ಮೂಲ ಕಾರಣ ಪ್ರಜಾತಾಂತ್ರಿಕ ಮೌಲ್ಯಗಳು ಇಲ್ಲದೇ ಇರೋವಂತಹ ಸಮಾಜ ಆಗಿರೋದ್ರಿಂದ, ಅದೇ ರೀತಿ ಪುರುಷ ಪ್ರಧಾನ ಆಲೋಚನೆಗಳು ನಮ್ಮ ನಡುವೆ ಇರೋದರಿಂದ ಹೆಣ್ಮಕ್ಕಳು ಇಷ್ಟೊಂದು ಸಮಸ್ಯೆಗಳಿಗೆ ತುತ್ತಾಗಿದ್ದಾರೆ. ಇಲ್ಲಿ ಮನುಷ್ಯನ ಗೌರವಿಸುವಂತಹ, ಮನುಷ್ಯನಿಂದ ಮನುಷ್ಯನ ಶೋಷಣೆ ನಿಲ್ಲುವಂತಹ ಒಂದು ಸಮಾಜ ಬರಬೇಕಾಗಿದೆ. ಆ ನಿಟ್ಟಿನಲ್ಲಿ AIMSS ಶ್ರಮ ಪಡ್ತಾ ಇದೆ. ಆ ನಿಟ್ಟಿನಲ್ಲಿ ಹೆಣ್ಮಕ್ಕಳನ್ನ ಸಂಘಟಿಸ್ತಾ ಇದೆ. ಇದೇ ಜಿಲ್ಲೆಯಲ್ಲಿ ಶ್ರಮಾಧಾರಿತ ಕೈಗಾರಿಕೆಗಳು ಬೇಕು ನಮ್ಮ ಹೆಣ್ಮಕ್ಕಳಿಗೆ ಅಂತ ಆಗ್ರಹದೊಂದಿಗೆ, ಹಾಗೆಯೇ ಶಾಲಾ ಕಾಲೇಜುಗಳಲ್ಲಿ, ಉದ್ಯೋಗಸ್ಥ ಸ್ಥಳಗಳಲ್ಲಿ ಒಂದು ಹೆಲ್ತ್ ಸೆಂಟರ್ಸ್ನ ಪ್ರಾರಂಭಿಸಬೇಕು ಅನ್ನೋ ಒಂದು ಆಗ್ರಹದೊಂದಿಗೆ, ಡಿಗ್ರಿ ಕಾಲೇಜಸ್ಗೆ ಕಟ್ಟಡ ಇಲ್ಲದೇ ಇರೋವಂಥ ಸಂದರ್ಭದಲ್ಲಿ ಸರ್ಕಾರಿ ಮಹಿಳಾ ಕಾಲೇಜು, ಡಿಗ್ರಿ ಕಾಲೇಜ್ಗೆ ಕಟ್ಟಡ ಮತ್ತು ಇತರ ಸೌಲಭ್ಯಗಳನ್ನ ನೀಡಬೇಕು ಅನ್ನೋ ಒಂದು ಆಗ್ರಹದೊಂದಿಗೆ ನಾವು ಈ ಒಂದು ಸಮ್ಮೇಳನವನ್ನು ಅಬ್ಸರ್ವ್ ಮಾಡಿದ್ದೀವಿ. ಇದ್ರ ಜೊತೆಗೆ ಈ ಬಿಸಿ ಊಟ ಏನು ಶಾಲಾ ಮಟ್ಟದಲ್ಲಿ ಇದೆ, ಅದನ್ನು ಕಾಲೇಜು ಮಟ್ಟಕ್ಕೂ ಸಹ ವಿಸ್ತರಿಸಬೇಕು. ಯಾಕಂದರೆ PUC, ಡಿಗ್ರಿ ಕಾಲೇಜಿಗೆ ಬರುವಂಥ ಹೆಣ್ಮಕ್ಕಳು ಸಾಕಷ್ಟು ಬೇಗನೆ ತಮ್ಮ ಹಳ್ಳಿಗಳಿಂದ ಬರ್ತಾರೆ. ಸರಿಯಾಗಿರುವಂಥ ಊಟ ಇಲ್ಲದೇ, ಸರಿಯಾದಂಥ ಸಮಯಕ್ಕೆ ತಿನ್ನೋಕ್ಕಾಗ್ದೇ ಅವ್ರ ಆರೋಗ್ಯ ಹದಗೆಡ್ತಾ ಇದೆ. ತಮ್ಮ ಮುಂದಿನ ಭವಿಷ್ಯದ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳಿಗೆ ತುತ್ತಾಗ್ತಾರೆ. ಅವರ ಆರೋಗ್ಯವೇ ದೇಶದ ಆರೋಗ್ಯ ಆಗಬೇಕು. ಸೊ ಆ ನಿಟ್ಟಿನಲ್ಲಿ ನಾವು ಈ ಒಂದು ಡಿಮ್ಯಾಂಡ್ನ, ಬಿಸಿ ಊಟನ ವಿಸ್ತರಿಸಬೇಕು ಅಂಥೇಳಿ ನಾವು ಬೇಡಿಕೆ ಇಟ್ಟಿದ್ದೀವಿ. ಇದ್ರ ಜೊತೆಗೆ ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ಮುಖ್ಯವಾಗಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಆರೋಗ್ಯ ಕ್ಷೇತ್ರವನ್ನು ಸಹ ಉತ್ತಮಪಡಿಸಬೇಕು. ನಮ್ಮ ಜಿಲ್ಲಾ ಆಸ್ಪತ್ರೆ ಆಗಲಿ, ತಾಲೂಕು ಆಸ್ಪತ್ರೆಗಳಾಗಲಿ, PSCಗಳಾಗಲಿ, ಇದೆಲ್ಲವೂ ಉತ್ತಮ ಮಟ್ಟಕ್ಕೆ ಹೋಗಬೇಕಾಗಿದೆ. ನಿಮಗೆ ಗೊತ್ತಿದೆ, ಬಾಣಂತಿಯರ ಸಾವು, ಶಿಶುಗಳ ಸಾವುಗಳು ಯಾವ ರೀತಿ ಆಗೋಗ್ಬಿಟ್ಟಿದೆ ನಮ್ಮ ಸಮಾಜದಲ್ಲಿ. ಇದೆಲ್ಲವನ್ನು ಒಂದು ಹಂತಕ್ಕೆ ತರಬೇಕು. ಇದು ಬಗೆಹರಿಸುವಂತಹ ನಿಟ್ಟಿನಲ್ಲಿ ಸರ್ಕಾರ ಕ್ರಮವನ್ನು ತೆಗೆದುಕೊಳ್ಬೇಕು. ಒಟ್ಟಾರೆ ಸಮಾಜದ ಪ್ರಜಾತಾಂತ್ರೀಕರಣಕ್ಕೆ ನಮ್ಮ ಸರ್ಕಾರಗಳು, ನಮ್ಮ ಸಂಬಂಧಪಟ್ಟ ಇಲಾಖೆಗಳು, ಕೋರ್ಟ್ಗಳು ಕೆಲಸ ಮಾಡಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ. ನಮಸ್ಕಾರ. ನಾವಿಂದು ವಿಜಯಪುರ ಜಿಲ್ಲೆ AIMSS ಪ್ರಥಮ ಸಮ್ಮೇಳನವನ್ನು ನೆರವೇರಿಸಿದ್ದೀವಿ. ಸ್ನೇಹಿತರೆ, ನಾವು ಒಂದು ಗಟ್ಟಿ ನಿರ್ಧಾರ ಏನಂದ್ರೆ, ಬಿಜಾಪುರದ ಮಹಿಳೆಯರ ಒಂದು ಸಮಸ್ಯೆಗಳಿಗೆ ಇಲ್ಲಿ ಒಂದು ಗಟ್ಟಿ ಧ್ವನಿಯಾಗಿ ನಿಲ್ಲಬೇಕು. ಯಾವುದೇ ಸ್ಥಳಗಳಲ್ಲಿ ಅನ್ಯಾಯ ಆದಾಗ ನಮ್ಮ ಧ್ವನಿ ಎತ್ತಬೇಕು, ಹೆಣ್ಮಕ್ಳನ್ನ ಗಟ್ಟಿಗೊಳಿಸಬೇಕು. ನಮ್ಮ ಮುಂದಿನ ಭವಿಷ್ಯದಲ್ಲಿ ಯಾವುದೇ ಸಮಸ್ಯೆಗೆ ಅಂತೇಳಿ ನಾವು ಸಮ್ಮೇಳನಕ್ಕೆ ಹೋಗಿದ್ವಿ. ಆ ನಿಟ್ಟಿನಲ್ಲಿ ಈಗಾಗಲೇ ಹಲವಾರು ಸಮಸ್ಯೆಗಳನ್ನು ಎದುರಿಸ್ಕೊಂಡು ನಾವು ಎದುರಿಸಿ ಒಂದು ಸಾಮಾಜಿಕ, ಸಾಂಸ್ಕೃತಿಕ, ಆರ್ಥಿಕ ಎಲ್ಲ ಸಮಸ್ಯೆಗಳನ್ನ ನೋಡ್ತಾ ಇದ್ದೀವಿ. ಆ ಒಂದು ಫೈಟ್ ಮಾಡ್ತಾನೆ ನಾವು ಇಲ್ಲಿ ತಲುಪಿದ್ದೀವಿ. ನಮ್ಮ ಮುಂದಿನ ಹೋರಾಟ ಇಡೀ ಜಿಲ್ಲಾ ಸಮುದಾಯದಲ್ಲಿ ಮಹಿಳಾ ಸಮುದಾಯವನ್ನು ಒಂದು ಗಟ್ಟಿಗೊಳಿಸಬೇಕು. ನಮ್ಮ ಜಿಲ್ಲೆಯಲ್ಲಿ ಹಲವಾರು ಸಮಸ್ಯೆಗಳಿದಾವೆ. ನಮ್ಮದು ಕೂಡ ಒಂದು ಬೇರೆ ಜಿಲ್ಲೆಗಳಲ್ಲಿ ಅಥವಾ ದೇಶದಲ್ಲಿರೋ ಎಲ್ಲ ಸಮಸ್ಯೆಗಳು ನಮ್ಮ ಸಮಾಜದಲ್ಲಿ ಬೇರೂರು ಬಿಟ್ಟಿದ್ದಾವೆ ಆಳವಾಗಿ. ಅಂಥವುಗಳ ನಿವಾರಣೆ ಮಾಡೋಕ್ಕೆ ನಾವು ನಮ್ಮ ಜಿಲ್ಲೆಯ ಹೆಣ್ಮಕ್ಳಿಗೆ ಒಂದು ಧ್ವನಿ ಆಗ್ತೀವಿ ಗಟ್ಟಿಯಾಗಿ. ಎಲ್ಲ ಹೆಣ್ಮಕ್ಳು ಇದನ್ನು ಸಪೋರ್ಟ್ ಮಾಡಬೇಕು. ನಮ್ಮದೊಂದು ಬಲಿಷ್ಠವಾದಂಥ ಸಮಿತಿಯಾಗಿದೆ. ಈ ಒಂದು ಬಿಜಾಪುರ ಸಮಿತಿಗೆ ಗೀತಾ H ಅವರು ಅಧ್ಯಕ್ಷರಾಗಿದ್ದಾರೆ ಮತ್ತು ಎಕ್ಸಿಕ್ಯೂಟಿವ್ ಕಮಿಟಿ ಮತ್ತು ಒಂದು ಕೌನ್ಸಿಲ್ ಕಮಿಟಿ ನಾವು ಇದ್ದೀವಿ. ನಾವು ಇನ್ನೂ ವಿಸ್ತಾರವಾಗಿ ನಾವು ಜಿಲ್ಲೆಯಲ್ಲಿ ಹರಡ್ತೀವಿ. ನಾವು ನ್ಯಾಯ ಕೊಡೋ ನಿಟ್ಟಿನಲ್ಲಿ MSSನ ಬೆಳೆಸ್ತೀವಿ, ಮುಂದುವರಿತೀವಿ. ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಶಿವಬಾಳಮ್ಮ ಕುಂಡಗೋಳಿ, AIMSS ಬಿಜಾಪುರ.